ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನ್ವಿತಾಸ್ ಕಿಚನ್ ಡೈರೀಸ್. ಇವತ್ತಿನ ವಿಡಿಯೋದಲ್ಲಿ ಒಂದೊಳ್ಳೆ ಎಗ್ ರೆಸಿಪಿನ ತಂದಿದ್ದೀವಿ. ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮಕ್ಕಳುಗಳಂತೂ ಸಖತ್ ಇಷ್ಟಪಡ್ತಾರೆ. ಈವ್ನಿಂಗಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟಿಯಾಗೂ ಇರುತ್ತೆ ಆ್ಯಂಡ್ ಹೆಲ್ತಿ ಕೂಡ. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಒಂದೊಳ್ಳೆ ರೆಸಿಪಿನ ಮಾಡ್ಬೋದು. ಪಿಜ್ಜಾ ಥರನೇ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳಿ. ಅದರಲ್ಲಿ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ತೊಗೋತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಕ್ಲೀನಾಗಿ ಫ್ರೈ ಆಗಲಿ ಅಂತ. ನೋಡಿ, ಒಂದು ಸ್ವಲ್ಪ ಕಾದಿದೆ ಎಣ್ಣೆ. ಇವಾಗ ನಾನು 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವಿನ್ನು ಸಣ್ಣಗೆ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ನಾನು ಈ ಥರ ಸ್ಲೈಸ್ ಥರ ಮಾಡ್ಕೊಂಡಿದ್ದೀನಿ ತೆಳ್ಳಗೆ. ಎಣ್ಣೆಲಿ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ತಾಯಿರಿ. ಎಣ್ಣೆಲ್ಲೇ ಕ್ಲೀನಾಗಿದೆ. ಒಂದು 2ರಿಂದ 3 ನಿಮಿಷ ಫ್ರೈ ಆಗಬೇಕು. ಆಮೇಲೆ ಈರುಳ್ಳಿನ ಹಾಕ್ಕೊಳ್ಳೋದು, ಇವಾಗ ಹಾಕೋಬಾರ್ದು. ನೋಡಿ, ಇವಾಗ ಒಂದು 2ರಿಂದ 3 ನಿಮಿಷ ಫ್ರೈ ಆಗಿದೆ. ಇವಾಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ಥರ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡೋದು ಬೇಡ, ಈ ಥರನೇ ಕಟ್ ಮಾಡ್ಕೊಳ್ಳಿ, ಸ್ವಲ್ಪ ಉದ್ದುದ್ದಕ್ಕೆ. ಇದನ್ನು ಅಷ್ಟೇ, ಇದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ ಫ್ರೈ. ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ ಈ ಥರ ಒಂದು ಆಲೂಗೆಡ್ಡೆನ ಹಂಗೆ ಸೌಟಲ್ಲೇ ಕಟ್ ಮಾಡಿ ನೋಡಿ. ಕರೆಕ್ಟಾಗಿ ಕಟ್ ಆಯಿತು ಅಂದರೆ ಸಾಕು. ಫುಲ್ಲು ಜಾಸ್ತಿ ಬೆಂದೋಗೋದು ಬೇಡ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನೆಲ್ಲ ಒಂದು ತಟ್ಟೆಲಿ ಎತ್ತಿಟ್ಕೊಂಬಿಡೋಣ. ಒಂದು ಬೌಲ್ ತೊಗೊಂಡು 3 ಮೊಟ್ಟೆನ ಹೊಡೆದಾಕೋತಾ ಇದ್ದೀನಿ ನಾನಿವಾಗ. ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರು, ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನ ಹಾಕ್ಕೊಳ್ಳಿ. 2 ಹಸಿಮೆಣ್ಸಿಕಾಯನ್ನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಮಕ್ಳಿಗೆ ಕೊಡ್ತಾಯಿದ್ದೀರಾ ಅಂದರೆ ಹಸಿಮೆಣ್ಸಿಕಾಯಿ ಹಾಕಬೇಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಎಲ್ಲ ಮಿಕ್ಸ್ ಆಗೋ ಥರ, ವೈಟು ಎಲ್ಲೋ ಎಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದಾದಮೇಲೆ ಅವಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ, ಈರುಳ್ಳಿ, ಅದಷ್ಟು ಅದರೊಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಒಂದ್ಸಲಿ. ಇವಾಗ ಅದೇ ಪ್ಯಾನ್ನೇ ಇಟ್ಕೊಳ್ಳೋಣ. ನೋಡಿ, ಮತ್ತೆ ನಾನು ಎಣ್ಣೆ ಹಾಕ್ಕೊಂಡಿಲ್ಲ. ಅವಾಗೆ ಫ್ರೈ ಮಾಡೋಕ್ಕೆ ಹಾಕ್ಕೊಂಡಿದ್ನಲ್ವಾ, ಅದೇ ಎಣ್ಣೆ ಸಾಕು. ಈರುಳ್ಳಿ ಆಲೂಗಡ್ಡೆ ಮಾತ್ರ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೆ, ಅದೇ ಎಣ್ಣೆ ಸಾಕು. ನೋಡಿ, ಇವಾಗ ಮಿಕ್ಸ್ ಮಾಡಿರೋದನ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 2 ನಿಮಿಷ ಫ್ರೈ ಆಗೋ ಥರ ಮುಚ್ಚಿಬಿಡ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ. ಈಗ ನೋಡಿ, ಒಂದು 2ರಿಂದ 3 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಬಿಡಿ. ಇವಾಗ ನಾವು ಟರ್ನ್ ಮಾಡ್ಕೋಬೇಕು. ಇದನ್ನು ದಬಾಕಬೇಕು ಅಂದರೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ ಈ ಥರ ತೊಗೊಂಡು ಅದರಿಂದ ಹೆಲ್ಪಿಂದ ಈ ಥರ ಮಗ್ಚ್ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ವಾಪಸ್ ಪ್ಯಾನ್ ಒಳಗಡೆ ಹಾಕ್ಕೊಂಬಿಡಿ. ಇವಾಗ ಈ ಕಡೆನೂ ಸ್ವಲ್ಪ ಫ್ರೈ ಆಗಬೇಕು. ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ಲೋ ಫ್ಲೇಮಲ್ಲೇ ಇಟ್ಬಿಡಿ. ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಸಾಕು. ನೋಡಿ, 2 ನಿಮಿಷ ಆಗಿದೆ. ಇವಾಗ ಅಷ್ಟೇ ಆ ಕಡೆ ಬೆಂದಿದೆಯಾ ಇಲ್ವಾ ಅಂತ ನೋಡೋಕೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟೆ ಮಾಡಿ. ಇಲ್ಲಾಂದರೆ ಕೈ ಏನಾದ್ರು ಸುಟ್ಕೊಂಬಿಟ್ರೆ ಅಂತ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಕ್ಲೀನಾಗಿ. ಇವಾಗ ಮತ್ತೆ ಅದೇ ಪ್ಲೇಟಲ್ಲಿ ಮತ್ತೆ ಇನ್ನೊಂದು ಸತಿ ದಬಾಕೊಳ್ಳಿ. ನೋಡಿ, ಮಗ್ಚಾಗಿದೆ. ಇವಾಗ ನೋಡಿ, ಸಖತ್ತಾಗಿ ಬಂದಿದೆ ಅಲ್ವಾ? ಸೂಪರಾಗಿರುತ್ತೆ ಫ್ರೆಂಡ್ಸ್. ಮಾಡಿಕೊಡಿ ಮಕ್ಕಳಿಗೆ. ಮಕ್ಳುಗಳಂತೂ ಪಿಜ್ಜಾ ಕೇಳಿದಾಗ ನಾವು ಈ ರೆಸಿಪಿ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ. ಮನೇಲೆ ಕ್ವಿಕ್ಕಾಗಿ ಮಾಡಿಬಿಡ್ಬೋದು. 2 ಆಲೂಗೆಡ್ಡೆ, ಒಂದು 3 ಮೊಟ್ಟೆ ಇದ್ದರೆ ಸಾಕು. ಈ ರೆಸಿಪಿ ಈಸಿಯಾಗಿ ರೆಡಿ ಆಗುತ್ತೆ. ನೋಡಿ, ಇದು ಈ ಕಡೆನೂ ಸ್ವಲ್ಪ ಬೆಚ್ಚಗಾಗಲಿ ಅಂತ ಆನ್ ಮಾಡಿದ್ದೆ ಅಷ್ಟೇ ಗ್ಯಾಸು. ಅಷ್ಟೇ, ಮುಗೀತು ಫ್ರೆಂಡ್ಸ್. ಇದು ಸಿಂಪಲ್ ರೆಸಿಪಿ, ಮಾಡಿ ಸಖತ್ ಇಷ್ಟಪಡ್ತಾರೆ.
ಇದಾಗಿತ್ತು ಇವತ್ತಿನ ರೆಸಿಪಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹಲವಾರು ಒಳ್ಳೆಯ ರೆಸಿಪಿಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.